ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ರವಿ ಬ್ಲಾಗ್ಸ್. ಇದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ. ನಮ್ಮ ಮಳೆ ಮನೆ ಹತ್ರ ನಾವೇನಾದರೂ ಎದ್ದು ಬೆಳಗ್ಗೆ ಕಿಟಕಿ ಓಪನ್ ಮಾಡಿದ್ರೆ ಬರೀ ವೆಹಿಕಲ್ ಸೌಂಡು, ಮನುಷ್ಯರ ಸೌಂಡು ಮತ್ತು ಆ ಶಬ್ದನೇ ಕೇಳಿಸ್ತಾ ಇತ್ತು. ಬಟ್ ಇಲ್ಲಿ ಸೂಪರಾಗಿರೋ ವ್ಯೂ ಕಾಣಿಸುತ್ತೆ. ಜೊತೆಗೆ ಕೆಲವೊಂದು ಸರಿ ನವಿಲು ಕೂಗೋದು ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ಗೊತ್ತಾ, ಅದೊಂಥರ ಇಂಪಾಗಿರುತ್ತೆ ಕೇಳಿಸ್ಕೊಳ್ಳೋಕ್ಕೆ. ಮಕ್ಕಳಿಗೆ ಅದು ಹೆಂಗೆ ಗೊತ್ತಾಗುತ್ತೋ ಗೊತ್ತಿಲ್ಲ. ಅಮ್ಮಂದ್ರಿಗೆ ಯಾವತ್ತು ಕೆಲಸ ಜಾಸ್ತಿ ಇರುತ್ತೋ ಅವತ್ತೇ ಇನ್ನೂ ಸ್ವಲ್ಪ ಕೆಲಸ ಜಾಸ್ತಿ ಕೊಡ್ತಾರೆ, ಸಖತ್ ಟಾರ್ಚರ್ ಕೊಡ್ತಾರೆ. ಇವತ್ತು ನನಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾನೇ ಮಾಡಬೇಕಿತ್ತು. ಅಮ್ಮಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದಿದ್ರು. ಸೊ ಹಂಗಾಗಿ ಅವ್ರನ್ನ ಎಬ್ಬರಿಸೋದು ಬೇಡ ಅಂತ ನಾನೇ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಅವಳು ಏನೋ ಟಿ ವಿಲಿ ಅವ್ರ ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ಕೂತ್ಕೊಂಡ್ರೆ ಸಾಕು, ಒಂದು 10-15 ನಿಮಿಷ ಅಡ್ವರ್ಟೈಸ್ಮೆಂಟ್ ಮುಗಿಯೋವರೆಗೂ ನನಗೆ ಸ್ವಲ್ಪ ಬ್ರೇಕು. ಹಾಗೆ ಈ ಬಾಣಲಿ ನೋಡಿಬಿಟ್ಟು ನನ್ನ ಫ್ರೆಂಡ್ ಯಾವಾಗಲೂ ಹೇಳೋರು, ಸಂಧ್ಯಾ ಹೊಸ ಮನೆಗೆ ಬಂದಮೇಲೆ ಆಲ್ಮೋಸ್ಟ್ ಎಲ್ಲ ಚೇಂಜ್ ಮಾಡಿದ್ರೆ ಇನ್ನೂ ಈ ಬಾಣಲಿ ಮಾತ್ರ ಯಾಕೆ ಇಟ್ಕೊಂಡಿದ್ದೀರಾ ಅಂತ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ತುಂಬ ಚೆನ್ನಾಗಿ ಯಾವ್ದು ಅಡ್ಜಸ್ಟ್ ಆಗಿಬಿಡುತ್ತೆ ಆ ಸಾಮಾನು. ನಮ್ಮ ಅಮ್ಮನೂ ಬಿಸಾಕೋಕ್ಕೆ ಇಷ್ಟಪಡಲ್ಲ, ನಮಗೂ ಆಲ್ಮೋಸ್ಟ್ ಸಖತ್ ಅದು ಅಡ್ಜಸ್ಟ್ ಆಗಿಬಿಟ್ಟಿದೆ. ಒಂದು 2-3 ಇದೆ, ಬಟ್ ಆದರೆ ಅದರಲ್ಲಿ ಏನು ಮಾಡಿದ್ರೆ ಅದು ಸೀದೋಗ್ಬಿಡುತ್ತೆ, ಏನೋ ಒಂದು ಎಡವಟ್ ಆಗಿಬಿಡುತ್ತೆ. ಬಟ್ ಇದರಲ್ಲಿ ಮಾಡಿದ್ರೆ ಮಾತ್ರ ಅದು ಏನೂ ಆಗಲ್ಲ. ಅದಿಷ್ಟೇ, ನಮಗೆ ಅದು ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಅಷ್ಟೇ. ಅದು ಮೇ ಬಿ ಫುಲ್ ಹಾಳಾದಾಗೆ ಅನ್ಸುತ್ತೆ ನೆಕ್ಸ್ಟ್ ತೊಗೊಂಡು ಬಂದ್ರೂ ಇದನ್ನೇ ಯೂಸ್ ಮಾಡ್ತೀವಿ, ಅದಂತೂ ಶ್ಯೂರ್. ಹಂಗಾಗಿ ಬಾಣಲಿ ನೋಡಿದಾಗೆಲ್ಲ ಅವ್ರು ಹೇಳಿದ ಮಾತು ನೆನಪು ಬರುತ್ತೆ. ಇಲ್ಲಿ ನಾನು ಹೀರೆಕಾಯ್ದು ಗ್ರೇವಿ ಮಾಡ್ಕೊತಿದ್ದೀನಿ. ಇವಾಗ ಎಣ್ಗಾಯಿ ಮಾಡ್ತೀವಲ್ಲ ಅದೇ ಥರ ಸೇಮು. ಇದು ರೆಸಿಪಿ ಅಂತೆಲ್ಲ ಜಸ್ಟ್ ನಮ್ಮ ಮನೇಲಿ ಹೇಗೆ ಮಾಡ್ತೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಒಣಮೆಣ್ಸಿನ್ಕಾಯಿ ಹುರ್ಕೊಂಬಿಟ್ಟು, ಒಣಕೊಬ್ಬರಿ, ಒಂದು ಸ್ವಲ್ಪ ಕಡಲೆ, ಉಪ್ಪು, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರು ಪುಡಿ ಮತ್ತು ಜೀರಿಗೆ, ಬೇಕಾದ್ರೆ ಒಂದು ಚುಚ್ಚು ಜೀರಿಗೆ. ಸೇಮು ನಾವು ಎಣ್ಗಾಯಿ ಮಾಡ್ತೀವಲ್ಲ ಅದೇ ಥರನೇ ಇದಕ್ಕೆ ಸಾಂಬಾರನ್ನ ಉಪ್ಕೊಳ್ಳೋದು. ಅದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಅನ್ನೋ ಅಷ್ಟೊತ್ತಿಗೆ ನನ್ನ ಮಗಳು ಅಂದರೆ ಅದು ಅಡ್ವರ್ಟೈಸ್ಮೆಂಟ್ ಮುಗ್ದೋಯ್ತು. ಅವಳಿಗೆ ಅದು ಹೆಂಗೆ ಗೊತ್ತಾಗುತ್ತೋ, ಅಡ್ವರ್ಟೈಸ್ಮೆಂಟ್ ಮುಗಿದು ಒಂದು ಸೆಕೆಂಡ್ ಕೂಡ ಅವಳು ಟಿ ವಿ ನೋಡೋಲ್ಲ, ಎದ್ದು ಬಂದುಬಿಡ್ತಾಳೆ, ಈ ಕಡೆ ಬಂದುಬಿಡ್ತಾಳೆ ಅವಳು. ಆ ಮಿಕ್ಸಿ ಸೌಂಡ್ ಕೇಳಿದ್ರೆ, ಫಸ್ಟು ಮಿಕ್ಸಿ ಸೌಂಡು, ಕುಕ್ಕರ್ ಸೌಂಡು ಕೇಳಿದ್ರೆ, ಆಮೇಲೆ ಅಕ್ಷಿ ಮಾಡಿಬಿಟ್ರೆ ಜೋರಾಗಿ ಎದ್ದು ಏನೋ ಆಗ್ಬಿಟ್ಟಿದೆ ಅಂತ ಅಳೋಳು. ಈಗ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇದ್ದಾಳೆ. ಅವಳು ಹುಟ್ಟಿದ್ದು ವಾಣಿ ವಿಲಾಸಲ್ಲಲ್ವಾ, ಅಲ್ಲಿ ENT ಟೆಸ್ಟ್ ಮಕ್ಕಳಿಗೆ ಹುಟ್ಟಿದ ತಕ್ಷಣ ಎಲ್ಲ ಮಕ್ಕಳಿಗೂ ಮಾಡ್ತಾರಂತೆ ಕಂಪಲ್ಸರಿ ಅಂತ. ಆವಾಗ ENT ಟೆಸ್ಟ್ ಮಾಡುವಾಗ ಇಯರ್ದು ಲೆಫ್ಟ್ ಸೈಡ್ ಇಯರ್ ಅವಳಿಗೆ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ ಅಂತೆಲ್ಲ ಹೇಳ್ಬಿಟ್ಟಿದ್ರು. ನಾನು ಏನಪ್ಪ ಒಂದೊಂದು ಸಮಸ್ಯೆನ ಏನಪ್ಪ ಇದು ಅಂದ್ಕೊಂಬಿಟ್ಟಿದ್ದೆ. ಬಟ್ ಈಗೆಲ್ಲ ಏನೂ ಇಲ್ಲ. ಆ್ಯಕ್ಚುಲಿ ಅದು ಹುಟ್ಟಿದ ತಕ್ಷಣ ಸ್ವಲ್ಪ ಪೊರೆ ಥರನೋ ಇಲ್ಲಾಂದರೆ ಗಲೀಜೇನಾದರೂ ಕೂತಿದ್ರೆ ಅದಕ್ಕೆ ಆ ಮಿಷನಲ್ಲಿ ಅದು ಇಂಡಿಕೇಟ್ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ಆ ಥರ ಹೇಳ್ಬಿಟ್ಟಿದ್ರು, ಅದೊಂದು ಬೇರೆ ಹೇಳಿದರು. ಆದರೆ ಈಗ ಮೇಡಮ್ಗೆ ಅಡ್ವರ್ಟೈಸ್ಮೆಂಟ್ ಸೌಂಡು ರೂಮಲ್ಲಿ ಕೇಳಿಸೋ ಸಾಕು, ಹಾಲಿಗೆ ಬಂದುಬಿಟ್ಟು ಕೇಳಿಸ್ಕೊತಾ ಇರ್ತಾಳೆ ನೋಡಿ. ಕ್ಯಾಮ್ರಾ ನೋಡ್ಬಿಟ್ಟು ಅಣಿಸ್ತಾ ಇದ್ದಾಳೆ ಹಿಂಗೆ. ಹಬ್ಬ, ಈಗಿನ ಮಕ್ಕಳು 1 ಇಯರ್ಗೆ 10 ಇಯರ್ಸ್ ಅಷ್ಟು ಬುದ್ಧಿ ಇರುತ್ತೆ. ನಾನು ಎಲ್ಲರೂ ಹೇಳ್ದಾಗ ಅನ್ಕೋತಿದ್ದೆ ನನ್ನ ಮಗಳೇ ಅಂತಲ್ಲ, ಆಲ್ಮೋಸ್ಟ್ ಈಗಿನ ಜನ್ರೇಷನ್ ಮಕ್ಕಳು ಅಪ್ಪ ಹೈಲಿ ಇಂಪಾಸಿಬಲ್ ಅಪ್ಪ, ನಿಜವಾಗ್ಲೂ. ಬಾಲ ಒಂದಿಲ್ಲ, ಕೋತಿಗಿಂತ ಒಂದು ಲೆವೆಲ್ ಜಾಸ್ತಿನೇ ಆಡ್ತವೆ. ಈಗ ನಾವು ಕೂರಿಸ್ಕೊಂಬಿಟ್ಟೆ ಗಿರಿಟ್ಲೆ ಆಡಿಸ್ಬಿಡ್ತಾಳೆ. ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನನೂ ಹುಡುಕ್ತಾ ಇರ್ತಾಳೆ, ಎಲ್ಲಿ ಏನು ಕೀಳೋಣ, ಎಲ್ಲಿ ಏನು ಮಾಡೋಣ ಅಂತ. ಒಂದು ನಿಮಿಷ ಸುಮ್ಮನೆ ನೋಡಿಲ್ಲ, ಮಲ್ಕೊಂಡಾಗ ಮಾತ್ರ ಅವಳು ಕೈ ಕಾಲೆಲ್ಲ ಸುಮ್ಮನೆ ಇರೋದು. ಇದರಲ್ಲೇ ಹೆಂಗೋ ಖಾರ ರುಬ್ಕೊಂಡೆ. ಹಾಗೆ ಹೀರೆಕಾಯಿ ಹಚ್ಕೋತಾ ಇದ್ದೆ. ಇವಳ ಮುಂದೆ ಇಟ್ಕೊಂಡು ಚಾಕು ಇಟ್ಕೊಂಡು ಹೀರೆಕಾಯಿ ಹಚ್ಕೊಳ್ಳೋಕ್ಕೆ ಭಯ ಆಗ್ತಾಯಿತ್ತು. ಯಾವಾಗಲೇ ನಂಗೆ ತರಕಾರಿನ ಮಕ್ಕಳ ಮುಂದೆ ಈ ಥರ ಮಕ್ಕಳನ್ನ ಜೊತೆ ಕೂರಿಸ್ಕೊಂಡು ಹಚ್ಚುವಾಗ ಒಂದು ಮೂವಿದು ಸೀನ್ ನೆನಪು ಬರುತ್ತೆ. ಯಾವ ಮೂವಿ ಅಂತ ಹೇಳ್ಬೋದೋ ಇಲ್ಲೋ ಗೊತ್ತಿಲ್ಲ, ಅದು ಕಾಪಿರೈಟ್ ಆಗಿಬಿಟ್ರೆ ಕಷ್ಟ, ನನಗೆ ಗೊತ್ತಿಲ್ಲ. ಅದು ಮೂವಿ ನೇಮ್ ಗೊತ್ತು, ಬಟ್ ಹೇಳೋದೋ ಬೇಡೋ ಅಂತ ಗೊತ್ತಿಲ್ಲ. ಸೊ ನಿಮಗೆ ಯಾರಿಗಾದರೂ ಅದು ಫ್ಲ್ಯಾಶ್ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವುದು ಅಂತ ನೋಡೋಣ, ಗೆಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಹೀಗೆ ಇದು ಹೀರೆಕಾಯಿನೆಲ್ಲ ನೀರಲ್ಲಿ ಹಾಕ್ಕೊಂಡೆ ಹಚ್ಬಿಟ್ಟು, ಆಮೇಲೆ ಈರುಳ್ಳಿನ ಒಗ್ಗರಣೆಗೆ ಹಾಕೋತೀನಿ, ಹಂಗಾಗಿ ಹಚ್ಚಿಟ್ಕೋತಾ ಇದ್ದೀನಿ. ಹಾಗೆ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಅದು ಏನು ಬೇಕಾಗುತ್ತೋ ಅದನ್ನು ಕೂಡ ಹಂಗೆ ಎತ್ತಿಟ್ಕೊಂಡು ಬಿಡ್ತೀನಿ. ಈ ಮಕ್ಕಳನ್ನ ಇಟ್ಕೊಂಡು ಅಡುಗೆ ಮಾಡೋದು ಹೆಂಗೆ ಅಂದರೆ, ಈ ಕೋತಿನ ಬೆನ್ನ ಮೇಲೆ ಇಟ್ಕೊಂಡು ಮಾಡೋದಂಗೆ ಮಾಡೋಣ ಅನ್ನೋಷ್ಟೊತ್ತಿಗೆ ಅದನ್ನೆಲ್ಲ ಎತ್ತಿ ಚಲ್ಲಾಡಿ ಅಪ್ಪ ಒಂದಿಷ್ಟು ಇದು ಮಾಡ್ತಾಯಿದ್ಲು. ಬೇಗ ಮಾಡಿ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು ಬೇಗ ಮಾಡ್ತಾಯಿದ್ದೆ. ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ. ಜೀರಿಗೆ, ಕರಿಬೇವು ಮತ್ತು ಹಚ್ಚಿಟ್ಕೊಂಡಿರೋ ಈರುಳ್ಳಿ ಅದನ್ನು ಒಗ್ಗರಣೆಗೆ ಹಾಕೋತೀನಿ. ಅದಾದಮೇಲೆ ಹಚ್ಚಿಟ್ಕೊಂಡಿರೋಂಥ ಹೀರೆಕಾಯಿನ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು. ಅದರಲ್ಲೇ ಸ್ವಲ್ಪ ಬೇಯಬೇಕು ಅದು. ಅದಾದಮೇಲೆ ಮಸಾಲೆ ಹಾಕಬೇಕು. ಮಸಾಲೆ ಮುಂಚೆ ಹಾಕ್ಬಿಟ್ರೆ ಅದು ಹೀರೆಕಾಯಿ ಬೇಯಲ್ಲ. ಹಂಗಾಗಿ ಇದನ್ನು ಸ್ವಲ್ಪ ಸ್ಟೀಮಲ್ಲಿ ಬೇಯಿಸ್ಕೊಂಡು ಅದಾದಮೇಲೆ ಮಸಾಲೆ ಹಾಕ್ಕೊಳ್ಳೋಣ ಅಂತ ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ಇನ್ನು ಅದು ಬೇಯೋವರೆಗೂ ನನ್ನ ಮಗಳಿಗೆ ಟೈಮ್ ಪಾಸ್ ಆಗಬೇಕಲ್ಲ, ಹಂಗಾಗಿ ಅವಳ ಹತ್ರ ಮಾತಾಡಿಸ್ಕೊಂಡು ಆಟ ಆಡಿಕೊಂಡು ಅವಳ ಮುಂದೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಕೊನೆಗೂ ಅದನ್ನ ಬೇಯಿಸ್ಕೊಂಡೆ. ಏನೋ ಮಾಡಬೇಕಲ್ಲ, ಅಡುಗೆ ಆಗಬೇಕು ಅಂತಂದರೆ ಇದೆಲ್ಲ ಸರ್ಕಸ್ ಮಾಡಲೇಬೇಕು. ಒಂದೊಂದು ಸರಿ ಮಕ್ಕಳ ಮುಂದೆ ಒಳ್ಳೆ ಜೋಕರ್ಗಳಾಗ್ಬಿಡ್ತೀವಿ.
ಅಮ್ಮಂದ್ರೆ ಭಾಳ ಇಷ್ಟ ಅನ್ಸುತ್ತೆ. ಹಂಗಾಗಿ ಇಲ್ಲಿ ಇದು ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನ ಆ್ಯಡ್ ಮಾಡಿಕೊಂಡು ಅದನ್ನು ಒಂದೆರಡು ನಿಮಿಷ ಕುದಿಸ್ಕೋಬೇಕು. ಸೊ ಇಷ್ಟೇ ನಮ್ಮ ಮನೇಲಿ ಮಾಡೋ ಹೀರೆಕಾಯಿ ಪಲ್ಯ ಇಷ್ಟೇ ನಾವು ಮಾಡೋದು. ಇದಕ್ಕೆ ಕಾಂಬಿನೇಷನಾಗಿ ನೀರು ದೋಸೆ ಮಾಡ್ಕೊಂಡಿದ್ದೆ, ಆಲ್ರೆಡಿ ತೋರಿಸಿದ್ನಲ್ಲ ಅಂತ ಅದನ್ನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಅಮ್ಮ ಮಗಳು ಸೇರಿಕೊಂಡು ಫೈನಲಾಗಿ ಅಡುಗೆ ಮಾಡಿ ತಿಂಡಿ ಮಾಡಿ ಮುಗಿಸಿದ್ವಿ, ತಿನ್ನಬೇಕಷ್ಟೇ. ಸೊ ಮನೆಯೆಲ್ಲ ಹರಡ್ಬಿಟ್ಟಿದ್ಲು. ಯೂಶ್ವಲಾಗಿ ಅಡುಗೆ ಮನೆದು ಮಾತ್ರ ಕಿಚನ್ನ ಕ್ಲೀನ್ ಮಾಡ್ಕೊಂಡು ಕಸ ಹೊಡೆದ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಅದಾದಮೇಲೆ ಮಗು ಎಲ್ಲ ಆಟ ಆಡ್ತಾ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನು ಮಿಕ್ಕಿದ್ದೆಲ್ಲ ಕೆಲಸ ಮಾಡ್ಕೋತೀನಿ. ನಾನು ಹುರುಳಿಲಿ ಹಾಕಿರೋ ನೀರಾಗಲಿ ಹೂವನಾಗಲಿ ವೇಸ್ಟ್ ಮಾಡಲ್ಲ. ಅದನ್ನು ನೀರನ್ನ ಗಿಡಗಳಿಗೆ ಹಾಕ್ತೀನಿ. ಆ ಹೂವದಿಂದ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಏನು ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಆದರೆ ತೋರಿಸ್ತೀನಿ. ಹುರುಳಿ ಏನೋ ಕ್ಲೀನ್ ಮಾಡ್ಕೊಂಬಿಟ್ಟೆ, ಆದರೆ ಅದಕ್ಕೆ ಹಾಕೋಕ್ಕೆ ಹೂವನೇ ಇರಲಿಲ್ಲ. ಹೆಂಗೂ ಹೊರಗಡೆ ಹೋಗ್ತೀನಿ ಅದು ತೊಗೊಂಬಂದ್ರೆ ಆಯಿತು ಅಂತ ಮನೇಲಿ ಇದ್ದಿದ್ದೊಂದು 2 ಹೂವನ ಹಾಕಿದೆ. ನಂಗೆ ಚಿಕ್ಕ ವಯಸ್ಸಿಂದನೂ ಒಂದು ಕೆಟ್ಟ ಹ್ಯಾಬಿಟ್ ಅಂದರೆ ಏನು ಗೊತ್ತಾ, ದಿನ ಮನೆ ಒರೆಸೋದಂತೂ ಮಿಸ್ ಮಾಡೋದಿಲ್ಲ. ಅದು ಬಗ್ಗಿ ಈ ಥರ ನನ್ನ ಕೈಯಲ್ಲಿ ಒರೆಸಿದ್ರೇ ಸಮಾಧಾನ. ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ಹಂಗೆ ಮನೇನ ಯಾವಾಗಲೂ ಒರೆಸ್ತಾನೇ ಇರಬಾರ್ದು, ಮನೆ ತೊಳೆದಂಗೆ ಸ್ವಲ್ಪ ಅವಾಯ್ಡ್ ಮಾಡು ಅಂತ. ಬಟ್ ಅನ್ಕೋತೀನಿ ತುಂಬ ಅವಾಯ್ಡ್ ಮಾಡಬಾರ್ದು, ಅಟ್ಲೀಸ್ಟ್ ಡೇ ಬೈ ಡೇ ಆದರೂ ಒರೆಸ್ಕೊಳ್ಳೋಣ ಅಂತ. ಬಟ್ ಅದೇನೋ ನಂಗೆ ಸಮಾಧಾನನೇ ಆಗಲ್ಲ. ಇನ್ನು ಮಾಪಲ್ಲಿ ಒರೆಸಿದ್ರಂತೂ ಒರೆಸ್ದಂಗೆ ಫೀಲ್ ಆಗಲ್ಲ, ಫ್ರೆಶ್ ಫೀಲ್ ಆಗೋದೇ ಇಲ್ಲ ನನಗೆ. ಸೊ ನಾನೇ ಬಗ್ಗಿ ಈ ಥರ ಎಲ್ಲ ನೀಟಾಗಿ ಒರೆಸಿದ್ರೇ ನನಗೆ ಸಮಾಧಾನ. ಅದು ಯಾವಾಗ ಈ ಹ್ಯಾಬಿಟ್ ನಂಗೆ ತಪ್ಪುತ್ತೋ ಗೊತ್ತಿಲ್ಲ, ಬಟ್ ನೀಟಾಗಿರುತ್ತೆ, ಒಂಥರ ಸಮಾಧಾನ ಕೊಡುತ್ತೆ. ನನಗೇನೋ ಒಂಥರ ಫ್ರೆಶ್ ಫೀಲ್ ಆಗುತ್ತೆ. ಊಟ ಬಿಟ್ಟರು ಬಿಡ್ತೀನಿ, ಒಂದು ದಿನದಲ್ಲಿ ಮಾತ್ರ ಮನೆ ಒರೆಸೋದು ಬಿಡೋಲ್ಲ. ಇಲ್ಲ, ಅದನ್ನು ನಾನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಯಾವುದೇ ಆಗಲಿ ಆ ಥರ ಒರೆಸ್ತಾ ಇರಬಾರ್ದಂತೆ ಪದೇ ಪದೇ. ಆಮೇಲೆ ಒರೆಸಿದ್ಮೇಲೂ ಸುಮ್ಮನೆ ಇರಲ್ಲ ನಾನು. ಏನಾನ ಒಂಚೂರು ನೀರು ಬಿತ್ತು ಅಂತಂದರೆ ಬಟ್ಟೆ ಹಿಂಡ್ಕೊಂಡೋಗಿ ಮತ್ತೆ ಎಲ್ಲ ಒರೆಸ್ಕೊಂಡು ಕಾಲಲ್ಲಾದರೂ ಹಿಂಗೆ ಒರೆಸ್ಕೊಂಡು ಬರ್ತೀನಿ. ಆ ಥರ ಒಂದು ಹ್ಯಾಬಿಟ್ ಇದೆ. ನಿಮ್ಮಲ್ಲಿ ಯಾರಾದರೂ ಈ ಥರ ಮಾಡ್ತೀರಾ? ಕಮೆಂಟ್ ಮಾಡಿ ಹೇಳಿ ನೋಡೋಣ. ನಾನು ಒಬ್ಬಳೇನ ನನ್ನ ಥರನೂ ಇನ್ನೊಬ್ರು ಯಾರು ಇದ್ದಾರಾ ಅಂತ. ಕೆಲವೊಂದು ಒಳ್ಳೆ ಹ್ಯಾಬಿಟ್ಸೇ, ಆದರೆ ಅದು ಅತಿಯಾದಾಗ ತುಂಬ ಇರಿಟೇಟ್ ಆಗುತ್ತೆ. ಹಾಗೆ ನನಗೂ ಈ ಕ್ಲೀನ್ನೆಸ್ ಅನ್ನೋದು ತುಂಬ ಇರಿಟೇಟ್ ಆಗ್ತದೆ ಈ ನಡುವೆ. ಎಲ್ಲಾದರೂ ಸ್ವಲ್ಪ ಗಲೀಜು ಕಂಡುಬಿಟ್ರೆ ಇಲ್ಲ ಏನಾದರೂ ಆಗಿಬಿಟ್ರೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ಸಿಕ್ಕಾಪಟ್ಟೆ ಇರಿಟೇಟ್ ಆಗುತ್ತೆ. ಇದೂ ಅಷ್ಟೇ, ನನಗೆ ಡೆಲಿವರಿ ಆದಮೇಲೆ ಈ ಥರ ಎಲ್ಲ ಆಗ್ತಾ ಇರೋದು. ಮೇ ಬಿ ಇದು ಒಂಥರ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ನನಗೆ ಗೊತ್ತಿಲ್ಲ. ಹಾಗೆ ನಮ್ಮ ಮನೆ ಹತ್ರ ಇರೋರಿಗೆ ನನ್ನ ಒಂದೇ ಕಾಸ್ಟ್ಯೂಮಲ್ಲಿ ನೋಡಿ ಸಿಕ್ಕಾಪಟ್ಟೆ ಬೋರ್ ಆಗಿಬಿಟ್ಟಿರಬೇಕು. ನಾನು 4 ಜೊತೆ ಬಟ್ಟೆ ಇಟ್ಕೊಂಡಿದ್ದೀನಿ ಮನೆ ಹತ್ರ ಹಾಕ್ಕೊಳ್ಳೋಕ್ಕೆ. ಅದನ್ನೇ ರಿಪೀಟ್ ಮಾಡಿ ಅದನ್ನೇ ಹಾಕೋತಾ ಇರ್ತೀನಿ. ಯಾಕಂದರೆ ಅದು ನನಗೆ ಫೀಡಿಂಗಿಗೂ ಕಂಫರ್ಟಬಲ್ ಆಗಿರುತ್ತೆ ಮತ್ತು ಮನೆ ಕೆಲಸ ಮಾಡೋಕ್ಕೂ ಕಂಫರ್ಟಬಲ್ ಆಗಿರುತ್ತೆ. ನಾನು ಈಗಿಂದಲ್ಲ, ಮೊದಲಿಂದನೂ ಅಷ್ಟೇ. ಮನೆ ಹತ್ರ ಮಾತ್ರ ನನ್ನ ನೋಡಿಬಿಟ್ರೆ ಏನಪ್ಪ ಇವಳು ಹಿಂಗಿದ್ದಾಳೆ ಅನ್ಕೋಬೇಕು, ಆ ಥರ ಇರ್ತೀನಿ. ನನಗೆ ದಿನ ಸ್ನಾನ ಮಾಡ್ತೀನಿ, ಬಟ್ ನನಗೆ ತುಂಬ ಡ್ರೆಸ್ಸಪ್ ಆಗಿ ಮನೇಲಿ ಇರೋಕ್ಕೆ ಇಷ್ಟ ಆಗಲ್ಲ. ಒಂಥರ ಕಂಫರ್ಟಬಲ್ ಆಗಿರಬೇಕು, ಫ್ರೀ ಆಗಿರಬೇಕು ನನಗೆ. ಅದಕ್ಕೆ ಆಂಟಿ ಯಾವಾಗಲೂ ನನ್ನ ಬೈತಾನೇ ಇರ್ತಾರೆ, ಬಳೆ ಹಾಕೋ, ಸರ ಹಾಕೋ, ಕುಂಕುಮ ಇಟ್ಕೋ, ದಿನಕ್ಕೆ ಅಟ್ಲೀಸ್ಟ್ ವಾರಕ್ಕೊಂದ್ಸರಿ ಅದು ಸೀರೆ ಉಟ್ಕೊ ಅಂತ ಬೈತಾ ಇರ್ತಾರೆ. ಸೊ ಇವತ್ತು ಅವರು ಒಂದು ಬಲವಂತಕ್ಕೆ ಯಾವುದೋ ಸೀರೆಗೆ ಯಾವುದೋ ಬ್ಲೌಸ್ ಹಾಕ್ಕೊಂಡು ಫೈನಲಿ ಹೊರಟು ಮನೇಲೂ ಕೂಡ ದೀಪ ಹಚ್ಚಿ ಬನಶಂಕರಿ ದೇವಸ್ಥಾನಕ್ಕೆ ಹೊರಟ್ವಿ. ಹೋಗಿ ನೋಡಿದ್ರೆ ಎಷ್ಟು ಕ್ರೌಡ್ ಇತ್ತು ಅಂತಂದರೆ, ನಾನು ನಿಜವಾಗ್ಲೂ ಆ ಕ್ರೌಡಲ್ಲಿ ಏನಾದರೂ ನಾನು ಒಬ್ಬಳೇ ಆಗಿದ್ದರೆ ವಾಪಸ್ ಬಂದುಬಿಡ್ತಿದ್ದೆ, ಅಷ್ಟು ಕ್ರೌಡ್ ಇತ್ತು. ಈ ಕ್ಯೂವಲ್ಲಿ ಮಗುನ ಇಟ್ಕೊಂಡು ನಿಂತ್ಕೊಳೋದು ಅಸಾಧ್ಯ. ಸಂಜೆ ಆಗಿಬಿಡುತ್ತೆ, ನೈಟ್ ಆದರೂ ಆಗುತ್ತೆ. ಬೇಡ ಬಂದುಬಿಡು, ಹೋಗ್ಬಿಡೋಣ ಇಲ್ಲಿಂದನೇ ಕೈ ಮುಗಿದು ಅಂತ ಆಂಟಿ ಅಂದರು. ಅದಕ್ಕೆ ನಾನೊಂದು ಅಪರೂಪಕ್ಕೆ ಬಂದಿದ್ದೀನಿ, ಅದು ನಿಮ್ಮ ಕಡೆಯಿಂದ ಇವತ್ತೇನೋ ಬಂದಿದ್ದೀನಿ. ಮತ್ತೆ ನಾನು ಇನ್ನು ಯಾವಾಗ ಬರ್ತೀನೋ ಗೊತ್ತಿಲ್ಲ, ಮಗು ಇಟ್ಕೊಂಡು ನಾನು ಒಬ್ಬಳೇ ಬರೋದಕ್ಕಾಗಲ್ಲ. ಅದು ಅಲ್ದಿರ ನಾನು ಅಂದ್ಕೊಂಡಿದ್ದೆ ಮಗು ಆದರೆ ಕರ್ಕೊಂಡು ಬರ್ತೀನಿ ಅಂತ. ಪ್ರೆಗ್ನೆಂಟ್ ಇಲ್ಲೋ ಒಂದ್ಸರಿ ಬಂದಾಗ ಅಂದ್ಕೊಂಡಿದ್ದೆ. ಹೆಂಗೋ ಬಂದಿದ್ದೀನಿ, ದರ್ಶನ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ನನ್ನ ಆಸೆ ಇತ್ತು. ಆದರೆ ಒಂದು ಕಡೆ ಭಯ ಆಗ್ತಿತ್ತು, ಆ ಕ್ಯೂ ನೋಡಿ ಆಗುತ್ತೋ ಇಲ್ವೋ ಅಂತ. ಇನ್ನೊಂದು ಕಡೆ ಒಳಗಡೆ ಹೋಗೋದು ಹೆಂಗೆ ಅಂತ ತಲೆ ಕೆಟ್ಟೋಯ್ತು. ಹೋಗೋಕ್ಕೂ ಮನಸ್ಸಿಲ್ಲ, ಇರೋಕ್ಕೂ ಮನಸ್ಸಿಲ್ಲ, ಆಗೋಯ್ತು. ಸೊ ಇನ್ನು ಬೇರೆ ದಾರಿ ಇಲ್ಲ. ಲಾಸ್ಟ್ ಏನು ಅಂತಂದರೆ ಡೈರೆಕ್ಟ್ ದರ್ಶನಕ್ಕೆ ದುಡ್ಡು ಕೊಟ್ಟೆ ಹೋಗಬೇಕು. ನನಗೆ ಆ ಕಾನ್ಸೆಪ್ಟ್ ಮೊದಲಿಂದನೂ ಇಷ್ಟ ಆಗಲ್ಲ. ಏನಕ್ಕೆ ಅಂತಂದರೆ ಆಕಾಶ ನೋಡೋಕ್ಕೆ ನೂಗ್ಲಂತೆ, ಅದನ್ನು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟೆ. ದೇವರ ದರ್ಶನಕ್ಕೂ ದುಡ್ಡು ಕೊಡೋ ಅಂಥ ಪರಿಸ್ಥಿತಿ. ಏನೂ ಮಾಡೋದಕ್ಕಾಗಲ್ಲ. ಈಗಿನ ಎಲ್ಲ ಕಮರ್ಷಿಯಲ್ಲೇ ಆಯಿತು ಅಂದ್ಬಿಟ್ಟು ಹೋಗೋಣ ಅಂತ ಕೇಳಿದೆ ಅಲ್ಲಿ ವಾಚ್ಮ್ಯಾನ್ನ, ಇಲ್ಲಿ ಡೈರೆಕ್ಟ್ ದರ್ಶನಕ್ಕೆ ಹೆಂಗೆ ಹೋಗೋದು ಕೇಳಿ ಅಂತ. ನಾವೇ ಕರ್ಕೊಂಡು ಹೋಗ್ತೀವಿ, ಎಷ್ಟು ಕೊಡ್ತೀರೋ ಹೇಳಿ ಅಂತ ಹೇಳಿದ್ರು. ನನಗೆ ಶಾಕ್ ಆಗೋಯ್ತು. ನಿಂತಿದ್ದಾಯಪ್ಪ ಅಂದರೆ ಅದು ಸಿಬ್ಬಂದಿ ಅನ್ಸುತ್ತೆ, ಇಲ್ಲ ವರ್ಕ್ ಮಾಡೋರೋ, ಇಲ್ಲ ಸೈಡ್ ಏನಾದರೂ ವರ್ಕ್ ಮಾಡ್ತಾರೋ ಅವರೋ ಗೊತ್ತಿಲ್ಲ ನನಗೆ. ಅಯ್ಯಪ್ಪ ಹೆಂಗೆ ಬಿಸ್ನೆಸ್ ಮಾಡ್ದೆ ಅಂದರೆ ಫಸ್ಟು 400 ಇಲ್ಲ 300 ಇಲ್ಲ, ಆಮೇಲೆ 200 ಒಪ್ಕೊಂಡ. ನಾನು ಅಂದ್ಕೊಂಡೆ ದೇವ್ರನ್ನ ಮುಂದಿಟ್ಕೊಂಡು ಏನೆಲ್ಲ ಬಿಸ್ನೆಸ್ ಮಾಡ್ತಾರೆ ಅಂತ. ಹಂಗೆ ಅನ್ಕೊಳ್ಳೋಕ್ಕಿಂತ ಸರಿ ಬಿಡು, ನಮ್ಮಿಂದ ಯಾರಿಗೋ ಒಬ್ರು ಹೊಟ್ಟೆಪಾಡಿಗೆ ಒಂದು ದಾರಿ ಆಯಿತು ಅಂದ್ಕೊಂಡು ಸಮಾಧಾನ ಮಾಡಿಕೊಂಡು, ಇಷ್ಟ ಇಲ್ದಿದ್ರು ದುಡ್ಡು ಕೊಟ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಆಚೆ ಬಂದೆ. ಹಾಗೆ ಅಲ್ಲಿ ಇನ್ನೊಂದು ನಾನು ನೋಡಿದ್ದೇನು ಅಂತಂದರೆ, ಆ ಕ್ಯೂವಲ್ಲಿ ನಿಂತ್ಕೊಂಡು ತಳ್ಳಾಡ್ತಿದ್ದಾರೆ, ಆ ದೀಪಗಳು ಇಟ್ಕೊಂಡಿದ್ದಾರೆ. ಅಲ್ಲಿ ಏನಾದರೂ ಅಪ್ಪಿ ತಳ್ಳಾಡ್ಬೇಕಾದ್ರೆ ದೀಪಗಳೇನಾದ್ರು ಬಿದ್ದು ಎಲ್ಲನೋ ಹತ್ಕೊಂತು ಅಂದರೆ ನಿಜ ಸೇಫ್ಟಿ ಇಲ್ಲ ಅಲ್ಲೇನು. ಆಮೇಲೆ ವಯಸ್ಸಾದವರು, ಮಕ್ಕಳು, ಬಸ್ರೀರು ಎಲ್ಲ ಕ್ಯೂವಲ್ಲೇ ಇದ್ದಾರೆ, ತಳ್ಳಾಡ್ತಾ ಇದ್ದಾರೆ, ಕೆಟ್ಟ ಮಾತಲ್ಲಿ ಬೈತಿದ್ದಾರೆ. ಅದು ದೇವಸ್ಥಾನದಲ್ಲಿ. ಇದನ್ನು ಮಾಡೋದಕ್ಕೆ ಏನಕ್ಕೆ ದೇವಸ್ಥಾನಕ್ಕೆ ಬರಬೇಕು? ಮನೇಲೇ ದೇವ್ರು ಇರ್ತಾನಲ್ಲ, ಕೈ ಮುಗಿದ್ರೆ ಆಗಲ್ವಾ ಅಂತ ಅನಿಸ್ಬಿಡುತ್ತೆ. ಈ ಒಂದು ಉದ್ದೇಶಕ್ಕೆ ನಾನು ಮುಂಚೆಯಿಂದನೂ ನಮ್ಮ ಮನೇಲಿ ಯಾರೂ ಅಷ್ಟು ಲೈಕ್ ಮಾಡಲ್ಲ ದೇವಸ್ಥಾನಗಳಿಗೆ ಹೋಗಿ. ಯಾಕಂದರೆ ಹೆಜ್ಜೆ ಇಟ್ಟರೆ ಕಮರ್ಷಿಯಲ್ಲು ದುಡಿಮೆ ಆಗೋಗಿದೆ ಹೊರತು ಅಲ್ಲಿ ಏನೂ ಭಯ ಭಕ್ತಿ ಅನ್ನೋದು ಏನೂ ಇಲ್ಲ. ದುಡ್ಡಿತ್ತ ಶಾಪಿಂಗ್ ಮಾಡ್ಬೋದಲ್ಲ, ಹಾಗೆ ದುಡ್ಡಿದ್ರೆ ದೇವ್ರು ನೋಡ್ಬೋದು ಅಷ್ಟೇ, ಇನ್ನೇನಿಲ್ಲ.
ಅಲ್ಲಿ ಒಂದು ವಯಸ್ಸಾದ ಅಜ್ಜಿ ಬಂದು ತುಂಬಾ ರಿಕ್ವೆಸ್ಟ್ ಮಾಡ್ಕೊತಿತ್ತು ನನ್ನ ಒಳಗಡೆ ಬಿಡಿ ಅಂತ. ಆ ಅಜ್ಜಿಗೆ ದೇವ್ರನ್ನ ನೋಡೋಕ್ಕೂ ಆಸೆ, ಆದರೆ ಕೈಲೂ ದುಡ್ಡಿಲ್ಲ. ಆದರೆ ತುಂಬಾ ರಿಕ್ವೆಸ್ಟ್ ಮಾಡ್ಕೊತಿದ್ದ. ಅಯ್ಯಪ್ಪ ಹೆಂಗೆ ಗದರಿಸಿ ಕಳಿಸ್ತಾ ಅಂದರೆ, ಒಂದು ನಾಯಿ ಕೂಡ ಆ ಥರ ಗದರಿಸಿ ಕಳಿಸಲ್ಲ, ಆ ಥರ ಗದರಿಸಿ ಕಳಿಸ, ಹೋಗಮ್ಮ ಇಲ್ಲೇನಿಗೆ ಬಂದು ಸಾಯ್ತೀರಾ ಅಂತ ಹೀಗೆ ಅಂದ. ಏನೋ ಒಂಥರ ಹರ್ಟ್ ಆಯಿತು ಅದನ್ನು ಕೇಳಿಸ್ಕೊಂಡು. ಈಗ ನಾವು ಕೊಡೋ ದುಡ್ಡು ಒಂದು ದೇವಸ್ಥಾನದ ಮೇಂಟೆನೆನ್ಸ್ಗಾಗಲಿ, ಅನ್ನದಾನಕ್ಕಾಗಲಿ, ಇಲ್ಲ ಟ್ರಸ್ಟು, ಈಗ ಒಂದು ದೇವಸ್ಥಾನ ಮೇಂಟೈನ್ ಮಾಡೋದು ಅಂದರೆ ಅಷ್ಟು ಈಸಿ ಅಲ್ಲ. ಯಾವುದೇ ಆಗಲಿ ಅದಕ್ಕೆ ಆದಂಥ ಖರ್ಚುಗಳಿರುತ್ತೆ, ಅದಕ್ಕೆಲ್ಲದಕ್ಕೂ ಹಣ ಬೇಕೇ ಬೇಕು. ಆ ಟ್ರಸ್ಟ್ ಅವರಾಗಲಿ, ಆ ಮ್ಯಾನೇಜ್ಮೆಂಟ್ ಅವರಾಗಲಿ ಆ ಅಮೌಂಟ್ನ ಕಲೆಕ್ಟ್ ಮಾಡ್ಕೊಂಡಿದ್ರೆ ವೆಲ್ ಆ್ಯಂಡ್ ಗುಡ್, ಅದು ಕೊಟ್ಟರು ಒಂದು ಒಳ್ಳೆಯದಕ್ಕೆ ಬಳಕೆ ಆಗುತ್ತೆ ಅಂತ ಸಮಾಧಾನ ಆಗುತ್ತೆ. ಆದರೆ ಇಲ್ಲಿ ಅಯ್ಯಪ್ಪ ದೇವಸ್ಥಾನದ ಜೀರ್ಣೋದ್ಧಾರಕ್ಕೋಸ್ಕರ ಅಮೌಂಟ್ನ ಕಲೆಕ್ಟ್ ಮಾಡಿಕೊಂಡು ನಮ್ಮನ್ನ ಒಳಗೆ ಬಿಡ್ತಿರಲಿಲ್ಲ, ತನ್ನ ಉದ್ಧಾರಕ್ಕೋಸ್ಕರ ಕಲೆಕ್ಟ್ ಮಾಡ್ಕೋತಾ ಇದ್ದ ದೇವ್ರನ್ನ ಹೆಸ್ರು ಹೇಳ್ಕೊಂಡು. ಸೊ ಈ ಥರ ಸಿಚುವೇಶನ್ಸಲ್ಲೇ ನನಗೆ ಆಲ್ಮೋಸ್ಟ್ ಚಿಕ್ಕಂದಿನಿಂದ ನಮ್ಮ ಮನೆಯಲ್ಲೂ ಎಲ್ರಿಗೂ ಅದೇ ಥರ ಮೆಂಟಾಲಿಟಿ. ಅದಕ್ಕೆ ನಾವು ಮನೇಲೇ ನಮಗೆ ಕೈಲಾದಷ್ಟು ನಾವು ಪೂಜೆ ಪುನಸ್ಕಾರ ಮಾಡ್ತೀವಿ ಹೊರತು ತುಂಬ ಟೆಂಪಲ್ ರನ್ ತುಂಬಾ ಕಡಿಮೆ. ಸುಮಾರು ಸರಿ ನಾನು ಹೋಗಲೇಬೇಕು ಅಂತ ಯಾವತ್ತೂ ಹೋಗಿದ್ದಿಲ್ಲ, ಬಟ್ ಅನ್ಫಾರ್ಚುನೇಟ್ಲಿ ನಾನು ಯಾರ ಕಡೆಯಿಂದನೋ ಇಲ್ಲ ಯಾವುದೋ ಒಂದು ರೀಸನ್ಗೆ ದೇವಸ್ಥಾನ ವಿಸಿಟ್ ಮಾಡಿರ್ತೀನಿ. ಆಗ ನಾನು ಅಂದ್ಕೊಳ್ಳೋದು ದೇವರೇ ಕರೆಸ್ಕೊಂಡಿದ್ದಾನೆ ಅಂತ ಅನ್ಕೋತೀನಿ. ದೇವ್ರ ದರ್ಶನ ತುಂಬಾ ಚೆನ್ನಾಗಿತ್ತು, ತುಂಬ ಹತ್ತಿರದಿಂದ ದೇವರ ದರ್ಶನ ಮಾಡಿಕೊಂಡೆ. ನನ್ನ ಮಗಳು ಕರ್ಕೊಂಡು ಬರ್ತೀನಿ ಅಂತ ಅಂದ್ಕೊಂಡಿದ್ದೆ ನಾನು ಪ್ರೆಗ್ನೆಂಟಲ್ಲಿ. ಸೊ ಹಾಗಾಗಿ ಕರ್ಕೊಂಡು ಹೋದೆ, ದರ್ಶನ ಮಾಡ್ಕೊಂಡು ಬಂದೆ. ನನ್ನದೇ ಲಾಸ್ಟ್ ಸ್ಟಾಪ್ ಆಗಿತ್ತು, ಬಸ್ ಫುಲ್ ಖಾಲಿ ಆಗಿತ್ತು. ನನ್ನ ಮಗಳು ಫಸ್ಟ್ ಟೈಮ್ ಬಸ್ ಹತ್ತುತ್ತಾ ಇರೋದು. ಅಲ್ಲಿಂದ ಹೋಗ್ತಾ ಕ್ಯಾಬಲ್ಲಿ ಹೋದ್ವಿ, ಬರ್ತಾ ಬಸ್ಸಲ್ಲಿ ಬಂದ್ವಿ. ಅದೊಂಥರ ಖುಷಿ ಅನಿಸ್ತು, ಪಾಸಿಟಿವ್ ವೈಬ್ಸು. ಆ ಅಲಂಕಾರ ಆಗಲಿ, ಕೆಲವೊಂದು ಒಳ್ಳೆಯದು ಕೆಟ್ಟದ್ದು ಎರಡೂ ಕಾಣುತ್ತೆ. ಕೆಟ್ಟದ್ದು ಬಿಟ್ಬಿಟ್ಟು ಒಳ್ಳೆಯದನ್ನು ಅಳವಡಿಸ್ಕೋಬೇಕಷ್ಟೇ. ಅಲ್ಲಿಂದ ಹೂವು ತೊಗೊಂಡು ಬಂದಿದ್ದೆ, ಹುರುಳಿಗೆ ಅಲಂಕಾರ ಮಾಡ್ತಾಯಿದ್ದೆ ಹೂವು ಹಾಕ್ಬಿಟ್ಟು. ನನಗೆ ಮುಂಚೆಯಿಂದನೂ ಒಂದು ಏನು ಅಭ್ಯಾಸ ಅಂತಂದರೆ, ಅಂದರೆ ನಾನು ತುಂಬ ಪರ್ಫೆಕ್ಟ್ ಅಂತ ನಾನು ಹೇಳ್ಕೊಳಕ್ಕೆ ಹೇಳ್ತಾ ಇಲ್ಲ ಇದನ್ನು. ಜನ್ರಲಾಗಿ ಇವಾಗ ನಮಗೆ ದುಡ್ಡಿದ್ರೇ ಎಲ್ಲನೂ, ನಮ್ಮದು ಯಾವುದೇ ಆಗಲಿ, ಇವಾಗ ನೋಡಿ ದೇವ್ರನ್ನ ನೋಡೋಕ್ಕೂ ದುಡ್ಡಿದ್ದಕ್ಕೆ ನಾನು ಬೇಗ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದೆ. ಇಲ್ಲ ಅಂತಿದ್ರೆ ನೈಟೇ ಬರ್ತಿದ್ದೆ. ಸೊ ಹಾಗಾಗಿ ಆ ದುಡ್ಡನ್ನು ನಾವು ದುಡಿಬೇಕು ಅಂತಂದರೆ ಕಾಯಕವೇ ಕೈಲಾಸ. ಅಲ್ಲೇ ನಾನು ಕಾಯಕ ಮಾಡಿ ನಾನು ದುಡ್ಡು ತೊಗೋಬೇಕೇ ಹೊರತು ಆಗಲೇ ದೇವ್ರು ನೋಡೋಕ್ಕಾದರೂ ಸಾಧ್ಯ ನನಗೆ, ಅದು ಈಗಿನ ಕಾಲದಲ್ಲಿ. ಇಲ್ಲಾಂದರೆ ನಾವು ಮಾಡೋ ದುಡ್ಡು ಮೇಲೆ ದೇವ್ರನ್ನ ಕಾಣಬೇಕು ಅಷ್ಟೇ. ಸೊ ಹಾಗಾಗಿ ಅದು ಮುಂಚೆಯಿಂದನೂ ನಾವು ವಾರ ನಮ್ಮೂರಲ್ಲಿದ್ದಾಗ ಪ್ರವಚನಕ್ಕೆ ಹೋಗ್ತಾಯಿದ್ದೆ. ಅಲ್ಲಿ ಕೇಳಿಸ್ಕೊಂಡು ನಂಗೆ ಅದು ಮೈಗೂಡ್ಬಿಟ್ಟಿದೆ. ಅದನ್ನು ನಾನು ಎಷ್ಟೇ ಪ್ರಯತ್ನ ಪಡ್ತೀನಿ, ನಂಬ್ತೀನಿ, ಬಟ್ ಮೂಢನಂಬಿಕೆ ಇಲ್ಲ, ಆಚರಿಸ್ತೀನಿ. ಆದರೆ ಅದನ್ನು ಏನಂತಾರೆ, ಅದರ ಆಚಾರದ ಹೆಸ್ರು ಹೇಳ್ಕೊಂಡು ದುಡ್ಡು ವೆಚ್ಚ ಮಾಡಲ್ಲ. ಸೊ ಹಾಗಾಗಿ ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಕ್ಶಿಪ್ ಅನ್ನೋದನ್ನ ತುಂಬ ಅನುಸರಿಸ್ತೀನಿ ನಾನು. ಯಾಕಂದರೆ ಎಂಡ್ ಆಫ್ ದಿ ಡೇ ನಾವು ಸಾಯೋವರೆಗೂ ಕಾಯಕ ಮಾಡಬೇಕು, ನಮ್ಮನ್ನು ನಾವೇ ದುಡ್ಕೊಂಡು ತಿನ್ನಬೇಕು. ಅದುವಾಗ ಎಲ್ಲ ದೇವರುಗಳು ನಮ್ಮ ಕಣ್ಮುಂದೆ ಇರ್ತವೆ, ನಮ್ಮ ಕೈ ಹಿಡಿತವೆ ಅನ್ನೋದು ನನ್ನ ನಂಬಿಕೆ. ಏನಾದರೂ ತಪ್ಪು ಅಂತ ಅನಿಸುತ್ತೆ, ನಿಮಗೆ ಸರಿ ಅಂತ ಅನಿಸುತ್ತೆ, ಕಮೆಂಟ್ ಮಾಡಿ ಹೇಳಿ. ಹಾಗೆ ನನ್ನ ಫ್ರೆಂಡ್ ಒಬ್ಬ ಇದನ್ನು ನಾನು ಯಾವಾಗಲೂ ಹಳೆ ಮುದುಕಿ ಅಂತ ಕರಿತಿರ್ತಾನೆ. ಏನಕ್ಕಂದರೆ ಈ ಥರ ಎಲ್ಲ ಮಾತಾಡಿದಾಗ ಅವ್ನು ನನ್ನ ರೇಗಿಸೋದು, ಹಳೆ ಮುದುಕಿ ಥರ ಮಾತಾಡ್ತಿರ್ತೀಯ ನೀನು ಯಾವಾಗಲೂ ಅಂತ. ಈ ಬ್ಲಾಗ್ ಏನಾದರೂ ಅವ್ನು ನೋಡಿದ್ರೆ ಖಂಡಿತ ಇದರಲ್ಲೂ ಅನ್ಕೋತಾನೆ, ಬ್ಲಾಗಲ್ಲೂ ಬಿಟ್ಟಿಲ್ಲ ಇವಳು, ಇಲ್ಲೂ ಕೂಡ ಹಂಗೆ ಮಾತಾಡ್ತಿದ್ದಾಳೆ ಅಂತ. ಸೊ ನಾನು ಈ ವಿಷಯನ ಇಲ್ಲಿಗೆ ಸ್ಟಾಪ್ ಮಾಡಿ, ನೆಕ್ಸ್ಟು ಸಂಜೆ ಆಯ್ತಲ್ಲ, ನನ್ನ ಮಗ ಏನೋ ಸ್ನ್ಯಾಕ್ಸ್ ಕೇಳ್ತಾ ಇದ್ದ. ಆ ಸ್ನ್ಯಾಕ್ಸ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಗ್ರೀನ್ ಚಟ್ನಿ ಮಾಡ್ಕೋತಾ ಇದ್ದೀನಿ. ಸ್ನ್ಯಾಕ್ಸಿಗೆ ಬಳಸ್ತಾರಲ್ಲ ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ, ಅದು ಹೇಗೆ ಮಾಡೋದು ಅಂತ ನಾನು ಹೇಗೆ ಮಾಡ್ತೀನಿ ತೋರಿಸ್ತೀನಿ. ಜಾರ್ಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಚಟ್ನಿ ಥರ ಪೇಸ್ಟ್ ಮಾಡಿ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಸೊ ಖಾರ ಚಟ್ನಿ ರೆಡಿ ಆಯಿತು. ಈಗ ಸ್ವೀಟ್ ಚಟ್ನಿಗೆ ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಇದ್ರ ಜೊತೆ ಸ್ವೀಟ್ ಡೇಟ್ಸ್ ಕೂಡ ಹಾಕ್ಕೊತಾರೆ, ಅವಾಗ ಒಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಕೊಡುತ್ತೆ ಅಂತ. ಬಟ್ ನನ್ನ ಹತ್ರ ಇರಲಿಲ್ಲ, ನಾನು ತರೋಕ್ಕೂ ಆಗಲಿಲ್ಲ. ಸೊ ಹಾಗಾಗಿ ಬರೀ ನೆನೆಸಿಟ್ಕೊಂಡಿರೋ ಹುಣಸೆಹಣ್ಣಿಗೆ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ. ಇದಕ್ಕಿನ್ನೂ ಸ್ವಲ್ಪ ಖಾರದ ಪುಡಿ, ಆಮ್ಚೂರ್ ಪೌಡ್ರು ಮತ್ತು ಇದು ಚಾಟ್ ಮಸಾಲ ಅದೇನೋ ಹಾಕೋತಾರೆ. ಬಟ್ ನಾನು ತುಂಬ ಸಿಂಪಲಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಇದನ್ನು ಮತ್ತೆ ಒಂದು 2 ನಿಮಿಷ ಬಾಯ್ಲ್ ಮಾಡಬೇಕು. ಆ ವಿಡಿಯೋ ಮಾಡೋದು ಮರ್ತ್ಕೊಂಡ್ಬಿಟ್ಟೆ ನಾನು. ಸೊ ಅದನ್ನು 2 ನಿಮಿಷ ಬಾಯ್ಲ್ ಮಾಡಿ ಅದನ್ನು ಎತ್ತಿಟ್ಕೊಂಡೆ. ಹಾಗೆ ಈ 18 ಕಿಡ್ಸ್ ಎಲ್ಲ ನೀವು ಎಂಜಾಯ್ ಮಾಡಿರ್ತೀರಾ. ಈ ಬೋಟಿ ಸಿಕ್ಕ ತಕ್ಷಣ ಎಲ್ಲ 5 ಬೆರಳಿಗೆ ಹಾಕ್ಕೊಂಡು ತಿನ್ನೋದು. ನನ್ನ ಮಗನಿಗೆ ಹೇಳ್ತದೆ, ನಾನು ಚಿಕ್ಕಲ್ಲಿ ಹಿಂಗೆ ಆಟ ಆಡ್ತಿದ್ದೆ ಕಣೋ ಅಂತ. ಆದರೆ ಈಗಿನ ಮಕ್ಳಿಗೆ ಮಾತ್ರ ಆ ಥರ ಎಲ್ಲ ಮಾಡಬಾರ್ದು, ಡೀಸೆಂಟಾಗಿರಬೇಕು, ಹೈಜಿನಿಕ್ ಆಗಿರಬೇಕು ಅಂತೆಲ್ಲ ಹೇಳ್ತೀವಿ. ಬಟ್ ನಾವೆಲ್ಲ ಕೋತಿ ಆಟನೇ ಆಡಿರ್ತೀವಿ. ಬಟ್ ಈಗಿನ ಮಕ್ಳಿಗೆ ಅದು ಯಾವುದೋ ಆಪ್ಷನ್ನೇ ಇಲ್ಲ ಪಾಪ. ಯಾಕಂದರೆ ಫುಲ್ ರಿಸ್ಟ್ರಿಕ್ಟೆಡ್, ಎಲ್ಲ ಡಿಸಿಪ್ಲಿನಲ್ಲಿ ಬೆಳೆಸ್ಬೇಕು ಅನ್ನೋ ಪ್ರೆಷರು. ಸೊ ಹಾಗಾಗಿ ಇಲ್ಲಿ ಬೋಟಿ ಮತ್ತು ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಟೊಮೆಟೊ
ಆಮೇಲೆ ಖಾರದ ಚಟ್ನಿ ಮತ್ತು ಸ್ವೀಟ್ ಚಟ್ನಿ. ಶೇಂಗಾ ಬೀಜನ ಬೇಕರಿಯಿಂದ ತರಿಸ್ಕೊಂಡೆ. ಅದು ಸೇವ್ ಮಾತ್ರ ಮನೇಲೇ ಮಾಡಿಕೊಂಡೆ. ಫಸ್ಟ್ ಟೈಮು ಯೂಟ್ಯೂಬ್ ನೋಡೇ ನಾನು ಕೂಡ ಮಾಡಿದ್ದು. ವಿಡಿಯೋ ಯಾಕೆ ಮಾಡಲಿಲ್ಲ ಅಂತಂದರೆ ಅಕಸ್ಮಾತ್ ಕೆಟ್ಟೋಗ್ಬಿಟ್ರೆ ಆ ರೆಸಿಪಿ ನೋಡಿ ಆಮೇಲೆ ಏನಾದರೂ ಹಾಳಾದರೆ ನೀವು ನನ್ನ ಬೈಕೋತೀರಂತ ವಿಡಿಯೋ ಮಾಡಲಿಲ್ಲ. ಬಟ್ ಚೆನ್ನಾಗಿ ಬರಲ್ಲ ಅಂತ ನಾನು ಅಂದ್ಕೊಂಡೆ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಬಂತು. ತುಂಬ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬಂತು. ನೆಕ್ಸ್ಟ್ ಟೈಮ್ ಏನಾದರೂ ಮತ್ತೆ ಮಾಡಿದ್ರೆ ಖಂಡಿತ ನಾನು ಶೇರ್ ಮಾಡ್ತೀನಿ ರೆಸಿಪಿನ. ನನ್ನ ಥರ ಯಾರಿಗಾದ್ರು ಗೊತ್ತಿಲ್ಲದವ್ರಿಗೆ ಹೆಲ್ಪ್ ಆಗ್ಬೋದು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಈಗ. ಸೊ ಹಾಗಾಗಿ ಈ ಬೌಲ್ಗೆ ಎಲ್ಲನೂ ನಾನು ಹಚ್ಚಿಟ್ಕೊಂಡಿರೋದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಾರಿ, ನನ್ನ ವಾಯ್ಸಲ್ಲಿ ಏನಾದರೂ ವೇರಿಯೇಷನ್ಸ್ ಇದ್ದರೆ ಅದು ದಯವಿಟ್ಟು ಸಾರಿ. ಯಾಕಂದರೆ ಬಿಟ್ಟು ಮಾಡ್ತಿದ್ದೀನಿ. ಇವಾಗ ಮಿಡ್ನೈಟ್ 12 ಆಗಿದೆ. ಸಾರಿ 2 ಆಗಿದೆ. ಆಗೂ ಮಾಡ್ತಾಯಿದ್ದೀನಿ. ಯಾಕಂದರೆ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ, ಡೇ ಟೈಮಲ್ಲಿ ನನ್ನ ಮಗಳು ಬಿಡೋಲ್ಲ. ಸೊ ಹಾಗಾಗಿ ವೇರಿಯೇಷನ್ಸ್ ಇದೆ. ಮಲ್ಕೊಂಡು ಕೂತ್ಕೊಂಡು ಅವಳ ತೊಡೆ ಮೇಲೆ ಹಾಕ್ಕೊಂಡೆಲ್ಲ ವೀಡಿಯೋ ಮಾಡ್ತಲ್ಲ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಏನಾದರೂ ವಾಯ್ಸ್ ವೇರಿಯೇಷನ್ಸ್ ಇದ್ದರೆ ಐ ಆಮ್ ವೆರಿ ಸಾರಿ. ಹೀಗೆ ಒಂದು ಬೌಲಿಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡೆ. ಲಾಸ್ಟಲ್ಲಿ ಆ ಚಟ್ನಿಗಳ ಆ್ಯಡ್ ಮಾಡ್ಕೋತೀನಿ. ಮುಂಚೆನೇ ಮಾಡಿಕೊಂಡ್ರೆ ಒಂಥರ ಮೆತ್ತಗಾಗ್ಬಿಡುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ನಿಮಗೆ ಅಂದರೆ ಅದು ಟೇಸ್ಟಿಗೆ ತಕ್ಕ ಹಾಗೆ ಸ್ವೀಟ್ ಚಟ್ನಿ ಮತ್ತು ಖಾರದ ಚಟ್ನಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಾದರೆ ಒಂಚೂರು ಖಾರದ ಪುಡಿನೂ ಹಾಕ್ಕೋಬೋದು. ಚಾಟ್ ಮಸಾಲ ಅದೇನೂ ಹಾಕೋತಿಲ್ಲ ನಾನು, ಬೇಕಾದರೆ ನೀವು ಹಾಕ್ಕೋಬೋದು. ಸ್ವಲ್ಪ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಅದು ಹುಣ್ಸೆಹಣ್ಣು ಜೊತೆ ಬೆಲ್ಲ ಹಾಕಿ ಸ್ವೀಟ್ ಚಟ್ನಿ ಇದೆ, ಬಟ್ ಸಕ್ಕರೆ ಹಾಕಿದ್ರೆ ಒಂಥರ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ಅದನ್ನು ಹಾಕ್ಕೋತಾ ಇದ್ದೀನಿ. ಅದು ಬಿಟ್ಟರೆ ಬೇರೆ ಏನೂ ಅಂದರೆ ಚಾಟ್ ಮಸಾಲ ಆಗಲಿ ಪೆಪ್ಪರ್ ಪೌಡ್ರು ಅದು ಏನೂ ಹಾಕ್ತಾಯಿಲ್ಲ. ತುಂಬ ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ. ಆಮೇಲೆ ಈ ಬೋಟಿನೂ ಅಷ್ಟೇ ಅವರು ಚಾಟ್ಗೆ ಯೂಸ್ ಮಾಡ್ತಾರಲ್ಲ ಆ ಥರ ದೊಡ್ಡದು ತರಬೇಕಿತ್ತು. ಅವ್ರು ಚಿಕ್ಕದು ತಂದುಬಿಟ್ಟಿದ್ದಾರೆ. ಇಲ್ಲಿ ಸಿಗೋಲ್ಲ ನಾವಿರೋ ಕಡೆ, ತುಂಬ ಹುಡುಕಬೇಕು. ಅದನ್ನು ನಾನು ಕೇಳಿದ್ದಕ್ಕೆ ಹುಡುಕಿ ತಂದಿದ್ದಾರೆ. ಸೊ ಅದನ್ನು ಎರಡೂ ಕಡೆ ನೀಟಾಗಿ ಕಟ್ ಮಾಡಿಕೊಂಡು ಜೋಡಿಸ್ಕೊಂಡು, ಚಾಟ್ಸ್ ಅಂದ್ರೇ ಒಂಥರ ಹುಳಿ ಖಾರ ಇದ್ರೇ ಚೆನ್ನಾಗಿ. ಹಾಗಾಗಿ ಸ್ವಲ್ಪ ನಿಂಬೆಹಣ್ಣು ಮತ್ತು ಖಾರದ ಪುಡಿ ಎಕ್ಸ್ಟ್ರಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಅಷ್ಟೇ, ಲಾಸ್ಟಲ್ಲಿ ಕಡಲೆ ಬೀಜ ಸೇವ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಸೂಪರಾಗಿ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ಇಲ್ಲಿ ಬೋಟಿನ ತುಂಬ ತೆಳು ಇರೋವಂಥದ್ದು, ಸಣ್ಣ ಇರೋವಂಥದ್ದು ತೊಗೊಂಬಂದ್ಬಿಟ್ಟಿದ್ರು. ಸೊ ಹಾಗಾಗಿ ಸ್ವಲ್ಪ ನೆಂದಂಗೆ ಅಂದರೆ ಮೆತ್ತಗಾದಂಗೆ ಅನಿಸ್ತು. ಅದಕ್ಕೆ ಅಂತಲೇ ತಿಕ್ಕಾಗಿರೋ ಬೋಟಿ ಬರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ, ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ಅದೊಂದು ಬಿಟ್ಟರೆ ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು. ತುಂಬ ನನಗೀಗಲೇ ಬಾಯಲ್ಲಿ ನೀರು ಬರ್ತಿದೆ. ಚಾಟ್ ಲವರ್ಸ್ಗೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಇರೋವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾನು ಈ ಥರ ಇವತ್ತು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಲಾಸ್ಟಲ್ಲಿ ಸಿಕ್ಕಾಪಟ್ಟೆ ರುಚಿಯಾಗಿರೋವಂತಹ ಬೋಟಿ ಮಸಾಲ ರೆಡಿ. ಸೊ ನೋಡೋಕ್ಕೆ ಕಲರ್ಫುಲ್ಲಾಗಿತ್ತಲ್ಲ, ಅಲ್ಲಿ ಟೇಬಲ್ ಮೇಲೆ ಇಟ್ಟ ತಕ್ಷಣ ನನ್ನ ಮಗಳು ಓಡೋಡಿ ಬಂದ್ಬಿಟ್ಲು. ಏನೋ ಸಖತ್ತಾಗಿ ಕಾಣಿಸ್ತಾ ಇದೆ, ಎಲ್ಲ ತಿಂದ್ಬಿಡೋಣ ಅಂತ. ಬಟ್ ಇಷ್ಟು ಬಾಯಲ್ಲಿ ಇಟ್ಕೊಂಡ್ಲು. ಖಾರ ಅನಿಸ್ತು, ಬಟ್ ಆದರೂ ಪರವಾಗಿಲ್ಲ ತಿಂದಳು. ಖಾರ ತಿನ್ನೋಕ್ಕೆ ಇಷ್ಟಪಡ್ತಾಳೆ ಅವಳು. ನನ್ನ ಮಗ ಅಂತೂ ಚೆನ್ನಾಗಿದೆ ಸೂಪರ್ ಅಂತ ತಿಂತಾಯಿದ್ದ. ಏನಾದರೂ ಮಾಡಿಕೊಟ್ಟಾಗ ಮಕ್ಳು ಇಷ್ಟಪಟ್ಟು ತಿಂದರೆ ಅದೊಂಥರ ಖುಷಿ. ಅದು ರೋಡ್ ಸೈಡ್ ಕೊಡ್ಸೋಕ್ಕಿಂತ ನಾವೇ ಮಾಡಿಕೊಟ್ಟಾಗ ಒಂಥರ ಖುಷಿ ಆಗುತ್ತೆ. ಖುಷಿ ಜೊತೆ ತುಂಬ ಬೇಜಾರು ಕೂಡ ಆಗುತ್ತೆ ಕೆಲವೊಂದು ಸರಿ ನನಗೆ. ಅವನು ಈ ಥರದ್ದೆಲ್ಲ ಐಟಮ್ಸ್ನ ಕಚ್ಚಿ ತಿನ್ನೋದಕ್ಕೆ ಆಗಲ್ಲ. ಏನಕ್ಕಂದರೆ ಅವನಿಗೆ ಮುಂದೆ ಅಲ್ಲಿಲ್ಲ. ಏನಕ್ಕಿಲ್ಲ, ಏನಾಯಿತು ಅಂತ ನಾನು ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ಒಂದು ಪರ್ಟಿಕ್ಯುಲರ್ ವೀಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಎಲ್ಲ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರಿಪ್ಷನು ನನ್ನ ನೆಕ್ಸ್ಟ್ ವೀಡಿಯೋಗೆ ಮೋಟಿವೇಶನ್ ಆಗಿರುತ್ತೆ. ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಇಷ್ಟಪಟ್ಟು ಒಂದು ಲೈಕ್ ಮಾಡ್ತೀರಾ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.